ಮಂಗಳೂರಿನ ಧರ್ಮಾಧ್ಯಕ್ಷರ ನಿವಾಸದಲ್ಲಿ ಕ್ರಿಸ್ಮಸ್ ನಿಮಿತ್ತ ಧರ್ಮ ಪ್ರಾಂತ್ಯದ ಬಿಷಪ್ ಡಾಕ್ಟರ್ ಅಲೋಷಿಯಸ್ ಪಾಲ್ ಡಿಸೋಜಾ ಕೇಕ್ ಕತ್ತರಿಸಿ ಬುಧವಾರ ಸಂಭ್ರಮ ಹಂಚಿಕೊಂಡರು. ಮಂಗಳೂರಿನ ಧರ್ಮಾಧ್ಯಕ್ಷರ ನಿವಾಸದಲ್ಲಿ ಕ್ರಿಸ್ಮಸ್ ನಿಮಿತ್ತ ಧರ್ಮ ಪ್ರಾಂತ್ಯದ ಬಿಷಪ್ ಡಾಕ್ಟರ್ ಅಲೋಷಿಯಸ್ ಪಾಲ್ ಡಿಸೋಜಾ ಕೇಕ್ ಕತ್ತರಿಸಿ ಬುಧವಾರ ಸಂಭ್ರಮ ಹಂಚಿಕೊಂಡರು. ಕೇಕ್ ಕತ್ತರಿಸಿ ಹಂಚುವ ಮೂಲಕ ಕ್ರಿಸ್ಮಸ್ ಸಂಭ್ರಮವನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳಲಾಯಿತು. ಧರ್ಮಾಧ್ಯಕ್ಷರ ನಿವಾಸದಲ್ಲಿ ಬುಧವಾರ ನಾಡಿನ ಜನತೆಗೆ ಕ್ರಿಸ್ಮಸ್ ಸಂದೇಶ ನೀಡಿದ ಬಿಷಪ್ ಅಲೋಷಿಯಸ್ ಪಾಲ್ ಡಿಸೋಜಾ ಅವರು, ಇಂದು ಸಮಾಜದಲ್ಲಿ ಎಲ್ಲೆಡೆ ಆತಂಕದಿಂದ ಜೀವಿಸುವ ಪರಿಸ್ಥಿತಿ ಉಂಟಾಗಿದ್ದು, ನಾವೆಲ್ಲ ಒಬ್ಬರನ್ನೊಬ್ಬರು ಪ್ರೀತಿ ಸೌಹಾರ್ದದಿಂದ ಜೀವಿಸುವ ಅಗತ್ಯವಿದೆ ಎಂದು ಕರೆ ನೀಡಿದರು. ಇಂದು ಕ್ರೋಧ, ಭಯೋತ್ಪಾದನೆ, ದ್ವೇಷ, ಮತ್ಸರ, ಕೋಮುಗಲಭೆ, ಪ್ರತೀಕಾರ ಗುಣಗಳಿಂದಾಗಿ ಸಮಾಜದಲ್ಲಿ ಅಶಾಂತಿ ತಲೆದೋರಿದೆ. ನಿಮ್ಮನ್ನು ಪ್ರೀತಿಸಿದಂತೆ ಇತರರನ್ನು ಪ್ರೀತಿಸಿ ಎಂಬ ಯೇಸು ಕ್ರಿಸ್ತರ ಸಂದೇಶ ಪಾಲನೆ ಈ ಕ್ಷೋಭೆಗಳಿಗೆ ಪರಿಹಾರ. ಗೋದಲಿಯಲ್ಲಿ ಜನಿಸಿ ಬದುಕಿನಲ್ಲಿ ಪಡಬಾರದ ಸಂಕಷ್ಟ ಅನುಭವಿಸಿದ್ರು ಯೇಸು ಶತ್ರುಗಳನ್ನು ಪ್ರೀತಿಸಿ ಎಂದು ಶಾಂತಿ ಮಂತ್ರ ಬೋಧಿಸಿದರು. ಅವರು ಹೇಳಿದಂತೆ ಸದಾ ತ್ಯಾಗ, ಸಹಿಷ್ಣುತೆ ಮತ್ತು ವಿನಯಶೀಲತೆ ರೂಢಿಸಿಕೊಂಡು ಪರಿಸರದ ಜನರೊಂದಿಗೆ ಬಾಂಧವ್ಯ ಸಾಧಿಸಬೇಕು. ದೀನರನ್ನು ಪ್ರೀತಿಸುವ ತ್ಯಾಗದ ಮಹತ್ವ ಸಾರುವ ಸಂದೇಶ ಅನುಷ್ಠಾನಗೊಳಿಸಬೇಕಾಗಿದೆ ಎಂದರು. ನಾವು ಒಬ್ಬರು ಇನ್ನೊಬ್ಬರೊಡನೆ ಹಂಚಿಕೊಳ್ಳುವಂತಹ ಹಬ್ಬ, ಸಂತೋಷ ಹಾಗೂ ಇತರ ವಿಷಯಗಳಲ್ಲಿ ನಾವು ಒಬ್ಬರಿನ್ನೊಬ್ಬರನ್ನು ಸಂಧಿಸುತ್ತೇವೆ, ಭೇಟಿ ಮಾಡ್ತೇವೆ. ಸಂತೋಷವನ್ನು ಮತ್ತು ವಸ್ತುಗಳನ್ನು ಹಂಚಿಕೊಳ್ತೇವೆ. ಈ ಒಂದು ಸಂತೋಷವನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಹಾಗೂ ಕ್ರಿಸ್ಮಸ್ ಸಂದೇಶವನ್ನು ಕೊಡಲು ನಿಮ್ಮನ್ನು ನಾವು ಕರೆದಿದ್ದೇವೆ. ನೀವು ಬಂದುದಕ್ಕಾಗಿ ನನ್ನ ಪರವಾಗಿ ಮತ್ತು ಇಲ್ಲಿ ನೆರೆದ ಎಲ್ಲ ಮಂಗಳೂರು ಧರ್ಮ ಪ್ರಾಂತ್ಯದ ಚಾನ್ಸಲರ್ ಹೆನ್ರಿ ಸಿಕ್ವೇರಾ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ವಿಲಿಯಂ ಮಿನೇಜಸ್, ಸಿಒಡಿಪಿ ಮುಖ್ಯಸ್ಥ ಒನಿಲ್ ಡಿಸೋಜಾ, ಮಾರ್ಸೆಲ್ ಮೊಂತೆರೋ, ರೆಮಂಡ್ ಡಿಕುನ್ನಾ, ಎಲಿಯಸ್ ಫೆರ್ನಾಂಡಿಸ್ ಜೊತೆಗಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ 20 ರಿಂದ 25 ಸ್ಥಾನ ನಮಗೆ, ತಾಲೂಕು ಪಂಚಾಯತ್ನಲ್ಲಿ 85ರಷ್ಟು ಸ್ಥಾನವೂ ನಮಗೆ. ಯಡಿಯೂರಪ್ಪ ಸಾಧನೆಯೇ ನಮ್ಮ ಶ್ರೀರಕ್ಷೆ, ಕೃಷ್ಣ ಜೆ ಪಾಲೆಮಾರ್ ವಿಶ್ವಾಸ ನುಡಿ. ಭ್ರಷ್ಟ ಮುಖ್ಯಮಂತ್ರಿಯ ಬಿಜೆಪಿ ಸರ್ಕಾರ, ಯಡಿಯೂರಪ್ಪ ಹಠಾವೋ ಆಂದೋಲನಕ್ಕೆ ತಯಾರಿ. ಭಯೋತ್ಪಾದನೆಯಲ್ಲಿ ಹಿಂದೂಗಳು, ರಾಹುಲ್ ಗಾಂಧಿ ಆತಂಕವನ್ನು ಪುನರುಚ್ಚರಿಸಿದ ಜನಾರ್ದನ ಪೂಜಾರಿ. ಮತ್ತೆ ಬಂದಿದೆ ಕರಾವಳಿ ಉತ್ಸವ, ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಶುಭ ಚಾಲನೆ. ವಿಜಯ್ ಹಿಲ್ಸ್ ಬಳಿ ಶುಭಾರಂಭಗೊಂಡಿತು ಕಿಸ್ಮಿಸ್ ರೆಸ್ಟೋರೆಂಟ್, ಅತ್ಯಾಧುನಿಕ ಸೇವೆಯ ಬಗೆ ಬಗೆಯ ಖಾದ್ಯದ ರೆಸ್ಟೋರೆಂಟ್ಗೆ ಚಾಲನೆ. ಇಲ್ಲಿಗೆ ಇಂದಿನ ನಮ್ಮ ನಾಡು ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.